ನೋಡಿ 6th one ಏನ್ ಕೊಟ್ಟಿದ್ದಾರೆ, ಪ್ರೂವ್ ದಟ್ 5 ಮೈನಸ್ ರೂಟ್ 3 ಈಸ್ ಇರ್ರೇಷನಲ್ ಅಂತ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡ್ಬೇಕು? ಸೇಮ್ ಪ್ರೊಸೀಜರೇ ನೋಡಿ. ಆದ್ರೆ ನಾವು ಇಲ್ಲಿ ಏನ್ ಅನ್ಕೋಬೇಕು, ರೂಟ್ 3 ರೂಟ್ 2 ಈ ರೀತಿ ಬಂದಾಗೆಲ್ಲ ನಾವು ಆಲ್ರೆಡಿ ಪ್ರೂವ್ ಮಾಡಿದೀವಲ್ವಾ ಇರ್ರೇಷನಲ್ ಅಂತ. ಸೊ ಅದನ್ನ ಇರ್ರೇಷನಲ್ ಅಂತಾನೆ ಕನ್ಸಿಡರ್ ಮಾಡೋಣ. ರೂಟ್ 3 ಇರ್ರೇಷನಲ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಓಕೆ, ಈಗ ಫಸ್ಟ್ ಏನ್ ಮಾಡ್ಬೇಕು, ಲೆಟ್ ಮಾಡ್ಕೋಬೇಕು. ಲೆಟ್ 5 ಮೈನಸ್ ರೂಟ್ 3 ಈಸ್ ಎ ರೇಷನಲ್ ನಂಬರ್. ಓಕೆ, ರೇಷನಲ್ ನಂಬರ್ ಆದ್ರೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ? ಇದು ಬರೆಯೋದನ್ನ ಮರಿಬಾರ್ದು. ವೇರ್ ಎ ಅಂಡ್ ಬಿ ಆರ್ ಕೋಪ್ರೈಮ್ಸ್. ಇವೆರಡು ಕೋಪ್ರೈಮ್ಸ್. ಎಚ್ ಎಫ್ ಇದ್ದು 1 ಬರುತ್ತೆ ಅಂತ. ಅಂಡ್ ಬಿ ಇಸ್ ನಾಟ್ ಈಕ್ವಲ್ ಟು 0. ಬಿ ಪ್ಲೇಸ್ ಅಲ್ಲಿ 0 ಇರಬಾರ್ದು. ಓಕೆ, ಈಗ ನೋಡಿ ಈ 5 ನ ಈ ಕಡೆ ಕಳ್ಸೋಣ. ರೂಟ್ 3 ಒಂದೇ ಉಳಿಸ್ಕೋಬೇಕಲ್ವಾ ನಾವು. ಸೊ ಮೈನಸ್ ರೂಟ್ 3 ಇಸ್ ಈಕ್ವಲ್ಸ್ ಟು ಎ ಅಪಾನ್ ಬಿ. ಆಸ್ ಇಟ್ ಈಸ್ ಇಟ್ಟಿದ್ದೀನಿ. ಈ 5 ನ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, -5 ಆಯ್ತು ಅಲ್ವಾ? ಸೊ ಈ ರೀತಿ ಬರೆಯೋ ಬದಲು ನಾನು ಈ ರೂಟ್ 3 ಕೂಡ ಈ ಕಡೆ ಕಳ್ಸ್ಬೋದಲ್ವಾ? ನೋಡಿ, ಇದು ಯಾಕೆ ಈ ರೀತಿ ಕಳಿಸ್ತಾ ಇದ್ದೀನಿ, ಈ ಮೈನಸ್ ಸೈನ್ ತೆಗಿಯೋದಕ್ಕೆ. ಸೊ ಈ ರೀತಿ ಕೂಡ ಬರೀಬಹುದು. ಇಲ್ಲ ಅಂದ್ರೆ ನೋಡಿ 5 ಆಸ್ ಇಟ್ ಈಸ್ ಇಟ್ಟಿದ್ದೀನಿ, ಮೈನಸ್ ಈ ಎ ಅಪಾನ್ ಬಿ ಈ ಲೆಫ್ಟ್ ಸೈಡ್ ತಗೊಂತೀನಿ. ಸೊ ಪ್ಲಸ್ ಎ ಅಪಾನ್ ಬಿ ಇದೆಯಲ್ಲ ಮೈನಸ್ ಆಗುತ್ತೆ. ಇಸ್ ಈಕ್ವಲ್ಸ್ ಟು ಈ ಮೈನಸ್ ರೂಟ್ 3 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಪ್ಲಸ್ ರೂಟ್ 3 ಆಯ್ತು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಏನ್ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎ ಅಪಾನ್ ಬಿ ಪ್ಲಸ್ ಇದ್ದಿದ್ದು ಈ ಕಡೆ ಹೋಗಿ ಮೈನಸ್ ಆಯ್ತು. ಮೈನಸ್ ರೂಟ್ 3 ಈ ಕಡೆ ಬಂದ್ರೆ ಪ್ಲಸ್ ಆಯ್ತು. ಈಗ ಎಲ್ ಸಿ ಎಂ ತೆಗಿಬೇಕು ಇದಕ್ಕೆ. ನೋಡಿ ಏನ್ ಬರುತ್ತೆ ಎಲ್ ಸಿ ಎಂ? ಬಿ ಬಂತು. ಬಿ ಅಪಾನ್ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಬಿ ಅಪಾನ್ 1 ಮಾಡಿದ್ರೆ ಬಿ ಬಂತು. ಬಿ ಇಂಟು 5 ಮಾಡಿದ್ರೆ 5b ಮೈನಸ್ ಬಿ ಅಪಾನ್ ಬಿ ಮಾಡಿದ್ರೆ ಕ್ಯಾನ್ಸಲ್ ಆಗತ್ತೆ, 1 ಇರುತ್ತೆ. 1 ಇಂಟು ಎ ಮಾಡಿದ್ರೆ ಎ ಬಂತು. ಇಸ್ ಈಕ್ವಲ್ಸ್ ಟು ರೂಟ್ 3. ಓಕೆ, ಈಗ ನೋಡಿ ಇದು ರೂಟ್ 3 ಏನಂತ ಕನ್ಸಿಡರ್ ಮಾಡ್ಬೇಕು ನಾವು? ಇರ್ರೇಷನಲ್. ಈಗ ತಾನೇ ಪ್ರೂವ್ ಮಾಡಿದ್ವಿ. ಇಲ್ಲಿ ಇದು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇದೆ. ಇದು ರೇಷನಲ್ ನಂಬರ್. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಆಗತ್ತಾ? ಆಗಲ್ಲ. ಸೊ ಅವರ್ ಅಸ್ಯೂಮ್ಷನ್ ವಾಸ್ ರಾಂಗ್ ಅಂತ ಇಲ್ಲೇ ಹೇಳ್ಬೋದು. ಡೈರೆಕ್ಟ್ ಆಗಿ ನಾವು ಹೇಳ್ಬೋದು. ಓಕೆ, ಸೊ ನಾವಿಲ್ಲಿ ಬರೆಯೋಣ. ರೂಟ್ 3 ಈಸ್ ಎ irrational number where 5b minus a upon b is a rational number. Therefore, LHS is not equal to RHS. So therefore ಏನು ಹೇಳ್ಬೋದು, ಏನು ಕೊಟ್ಟಿದಾರಲ್ಲ 5 ಮೈನಸ್ ರೂಟ್ 3 ಈಸ್ ಇರ್ರೇಷನಲ್. ಇದನ್ನೇ ಅಲ್ವಾ ಪ್ರೂವ್ ಮಾಡಕ್ ಹೇಳಿದ್ದು. ಸೊ ಪ್ರೂವ್ ಮಾಡಿದ್ವಿ. ಇಲ್ಲ ಇನ್ನೊಂದು ನಂಬರ್ ಇನ್ನೊಂದು ಸೆಂಟೆನ್ಸ್ ಸೇರಿಸ್ಬೋದು. ಅವರ್ ಅಸ್ಯೂಮ್ಷನ್ ವಾಸ್ ರಾಂಗ್ ಅಂತ. ಓಕೆ, ಬರೆದ್ರು ನಡೀತದೆ, ಬರೆದಿದ್ರು ನಡೀತದೆ. 5 ಮೈನಸ್ ರೂಟ್ 3 ಈಸ್ ಇರ್ರೇಷನಲ್ ನಂಬರ್. ಪ್ರೂವ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ 7th ಒನ್ ಏನ್ ಕೊಟ್ಟಿದ್ದಾರೆ, ಪ್ರೂವ್ ದಟ್ 3 ರೂಟ್ 2 ಈಸ್ ಇರ್ರೇಷನಲ್ ಅಂತ ಕೊಟ್ಟಿದ್ದಾರೆ. ಇಷ್ಟವರೆಗೆ ಮಾಡಿದ್ವಲ್ವಾ, ಇದನ್ನು ಅದೇ ರೀತಿ ಮಾಡೋಣ. ಸೊ ಫಸ್ಟ್ ಏನ್ ಮಾಡ್ಕೋಬೇಕು ನಾವು, ಲೆಟ್ ಮಾಡ್ಕೋಬೇಕು. ಲೆಟ್ 3 ರೂಟ್ 2 ಈಸ್ ಎ ರೇಷನಲ್ ನಂಬರ್. ರಿವರ್ಸ್ ಆಗಿ ಲೆಟ್ ಮಾಡ್ಕೋಬೇಕು. ಓಕೆ, ರೇಷನಲ್ ನಂಬರ್ ಅಂತ ಅನ್ಕೊಂಡ್ರೆ ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ವೇರ್ ಎ ಅಂಡ್ ಬಿ ಆರ್ ಕೋಪ್ರೈಮ್ಸ್. ಇದನ್ನ ಕಂಪಲ್ಸರಿ ಬರೀಲೇಬೇಕು. ಓಕೆ, ಅಂಡ್
B is not equal to 0. ಓಕೆ, ಈ ಎ ಅಂಡ್ ಬಿ ಕೋಪ್ರೈಮ್ಸ್ ಅಂತ. ಈಗ ನೋಡಿ, ಈ 3ನ ಈಕ್ವಲ್ಸ್ ಟು ಈ ಕಡೆ ಕಳಿಸ್ತೀನಿ, ಓನ್ಲಿ √2 ಉಳಿಸ್ಕೊಂತೀನಿ. ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಡಿವೈಡ್ ಆಗತ್ತೆ. ಸೊ ಡಿವೈಡ್ ಆದ್ರೆ ಏನಾಗುತ್ತೆ, ಕೆಳಗೆ ಬರುತ್ತಲ್ವಾ. ಸೊ 3b ಆಯ್ತು. ಈಗ ನೋಡಿ, √2 ಏನಂತ ಪ್ರೂವ್ ಮಾಡಿದ್ವಿ ನಾವು, ಇರ್ರೇಷನಲ್ ಅಂತ ಪ್ರೂವ್ ಮಾಡಿದ್ವಿ. ಆದ್ರೆ ಇದು a/3b ರೇಷನಲ್ ನಂಬರ್ ಇದೆ. ಸೊ LHS is equal to RHS ಆಯ್ತಾ, ಇಲ್ಲ, ಇದು ಇರ್ರೇಷನಲ್, ಇದು ರೇಷನಲ್. ಸೊ LHS is not equal to RHS. ಇಲ್ಲೇ ಹೇಳ್ಬೋದಲ್ವಾ ನಾವು 3√2 is irrational ಅಂತ. ಸೊ ಅದನ್ನೇ ಬರೆಯೋಣ ನೋಡಿ. Here a/3b is a rational number where √2 is a irrational number. So LHS is not equal to RHS. So ಏನಂತ ಹೇಳ್ಬೋದು, our assumption was wrong. ಏನಂತ ಅಸ್ಯೂಮ್ ಮಾಡಿದ್ವಿ ನಾವು, ರೇಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡಿದ್ವಿ. ಸೊ ನಾವು ಏನ್ ಅನ್ಕೊಂಡಿದ್ದು ರಾಂಗ್. therefore 3√2 is a irrational. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು. ಈಗ ಅದೇ ಆಯ್ತು. ಓಕೆ, ಈಗ ಇಲ್ಲಿಗೆ ಎಕ್ಸರ್ಸೈಜ್ ಮುಗೀತು, ಎಕ್ಸಾಂಪಲ್ಸ್ ಮುಗೀತು. ಈಗ ನೆಕ್ಸ್ಟ್ ಚಾಪ್ಟರ್.